ನಮಸ್ಕಾರ. ಲಾಸ್ಟ್ ವಿಡಿಯೋ ಒಳಗೆ ಕ್ಯಾಟಲಿಸಿಸ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಕ್ಯಾಟಲಿಸ್ಟ್ ಅಂದ್ರೇನು, ಪ್ರಮೋಟರ್ ಅಂದ್ರೇನು, ಪಾಯ್ಸನ್ ಅಂದ್ರೇನು, ಹೋಮೋಜೀನಿಯಸ್ ಕ್ಯಾಟಲಿಸಿಸ್ ಅಂದ್ರೇನು, ಹೆಟ್ರೋಜೀನಿಯಸ್ ಕ್ಯಾಟಲಿಸಿಸ್ ಅಂದ್ರೇನು. ಒಂದಿಷ್ಟು ಎಕ್ಸಾಂಪಲ್ಸ್ ನೋಟ್ಸ್ ನಿಮಗೆ ನೋಡ್ರಿ ಅಂತ ಹೇಳಿದ್ದೆ, ನೀವು ಓದಿ ನೋಡಿರ್ತೀರಿ ಅಂತ ಅನ್ಕೊಂಡಿ. ಈಗ ನಾ ಏನು ಡಿಸ್ಕಸ್ ಮಾಡೋದಿನಿ ಅಂದ್ರೆ, ಇಲ್ಲಿ ಹೆಡ್ಡಿಂಗ್ ಕಾಣ್ತಿರ್ಬೋದು, ಮೆಕ್ಯಾನಿಸಮ್ ಆಫ್ ಹೆಟ್ರೋಜೀನಿಯಸ್ ಕ್ಯಾಟಲಿಸಿಸ್. ಅಂದ್ರೆ ಹೆಟ್ರೋಜೀನಿಯಸ್ ಕ್ಯಾಟಲಿಸಿಸ್ ಹೆಂಗೆ ವರ್ಕ್ ಆಗುತ್ತಾ, ಹೆಟ್ರೋಜೀನಿಯಸ್ ಕ್ಯಾಟಲಿಸಿಸ್ ಅಂದ್ರೆ ಇಟ್ ಇಸ್ ಅ ಕ್ಯಾಟಲಿಸಿಸ್ ವೇರ್ the reactants and the catalyst are in same phase. ಅಲ್ಲ, ಅದು ಹೋಮೋಜಿನಿಯಸ್ ಕ್ಯಾಟಲಿಸಿಸ್. the reactants and catalyst are in different phase ಅಂದ್ರೆ ಇದು ಲಿಕ್ವಿಡ್ ಇದ್ರೆ ಇದು ಗ್ಯಾಸ್, ಇದು ಸಾಲಿಡ್ ಇದು ಲಿಕ್ವಿಡ್ ಇದ್ರೆ ಇದು ಗ್ಯಾಸ್. ಒಟ್ಟು ಇವು ರಿಯಾಕ್ಟೆಂಟ್ ಸೇಮ್ ಫೇಸ್ ಇರ್ತಾವು. ಆ ಫೇಸ್ನಾಗ ಕ್ಯಾಟಲಿಸ್ಟ್ ಇರಬಾರ್ದು, ಬೇರೆ ಫೇಸ್ನಾಗ ಇರ್ಬೇಕು. ಸೊ ದಟ್ ಇಸ್ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್. ಆ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್ ಒಳಗಿಂದ ಒಂದು ಕೇಸ್ ಕನ್ಸಿಡರ್ ಮಾಡಿ ಇದನ್ನು ಡಿಸ್ಕಸ್ ಮಾಡ್ತೀವಿ. ಒಂದು ಕೇಸ್ ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಮುಂದೆ ಅರ್ಥ ಆಗುತ್ತೆ. ಯಾವುದಾದ್ರು ಕೇಸು ಅಂದ್ರೆ, ನಾನು ಕೆಟಲಿಸ್ಟನ್ನು ಸಾಲಿಡ್ ಅಂತ ಅನ್ಕೊಂಡಿನಿ ಮತ್ತು ರಿಯಾಕ್ಟೆಂಟ್ಸನ್ನು ಗ್ಯಾಸ್ ಅನ್ಕೊಂಡು. ರಿಯಾಕ್ಟೆಂಟ್ಸ್ ನಾವು ಎಕ್ಸಾಂಪಲ್ ತೊಗೊಂಡಿದ್ದೇವೆ ಹೆಟ್ರೋಜಿನಿಯಸ್ ಕೆಟಲಿಸಿಸ್ ಲಾಸ್ಟ್ ವಿಡಿಯೋ. N2 + H2 gives ammonia. N2 and H2 are gases, reactants are gases, and iron was catalyst. Iron was solid. So catalyst is solid and reactants are gas. ಈ ಕೇಸ್ ಕನ್ಸಿಡರ್ ಮಾಡಿಲ್ಲ. ಇದು ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್. Reactants are gases, nitrogen and hydrogen ಅನ್ಕೋರಿ. Gases, reactants, solid. ಇದು catalyst ಯಾವುದು, ಸಾಲಿಡ್. ಸೊ ಆ ಎಕ್ಸಾಂಪಲ್, ಆ ಕೇಸ್ ಕನ್ಸಿಡರ್ ಮಾಡೋದು. ಯಾವ ಕೇಸು, ದ catalyst is solid and the reactants are gases. ಅದನ್ನ ಕನ್ಸಿಡರ್ ಮಾಡಿ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್ ಹೆಂಗೆ ವರ್ಕ್ ಆಗುತ್ತೆ, ಮೆಕ್ಯಾನಿಸಮ್ ನಾವು ಡಿಸ್ಕಸ್ ಮಾಡ್ತೀವಿ. ದಿಸ್ ಇಸ್ ಅ ಇಂಪಾರ್ಟೆಂಟ್ ಟಾಪಿಕ್. ಇದನ್ನು ಜನರಲಿ ಎಕ್ಸಾಮ್ ಒಳಗೆ, ಬೋರ್ಡ್ ಎಕ್ಸಾಮ್ ಒಳಗೆ 3 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್. ಇದು ನಾವು ಅಡ್ಸಾರ್ಪ್ಷನ್ ಥಿಯರಿ ಅಂತಲೂ ಕರಿತೀವಿ. ಅಡ್ಸಾರ್ಪ್ಷನ್ ಥಿಯರಿ ಆಫ್ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್, ಅಥವಾ ಇನ್ನೊಂದು ಹೆಸರಲ್ಲೇ ಕರೀತಾರೆ, ಮಾಡರ್ನ್ ಅಡ್ಸಾರ್ಪ್ಷನ್ ಥಿಯರಿ ಆಫ್ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್ ಅಂತಲೂ ಕರೀತಾರೆ. ಓಕೆ, ಇಲ್ಲಿ ಏನೇನೋ ನಾನು ಹಾಕಿಟ್ಟಿನಿ. ಈ ಡೈಗ್ರಾಮ್, ಈ ಫ್ಲೋ ಚಾರ್ಟ್ ಅನ್ಬೋದು ಇದಕ್ಕೆ ನೀವು. ಇದು ನಿಮ್ಮ 6A ಒಳಗೂ ಐತಿ. ನಾ ಇದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದಂಗೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅದು ಬರ್ದಿದ್ದು ಕಾಣುವುದು ಅಂದ್ರೆ ನೀವು ಅಲ್ಲಿ ನೋಟ್ಸ್ ಟೈಮ್ ನೋಡ್ರಿ. ಸೇಮ್ ಡೈಗ್ರಾಮ್ ಹಾಕಿ. ಇಲ್ಲೇ ನಾವು ಸ್ವಲ್ಪ ಐ ಹ್ಯಾಡ್ ಟು ಅಂದ್ರೆ ನಿಮ್ಗೆ ಕಾಣ್ತಿರ್ಬೋದು, ಬಟ್ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು. ಸೊ ಅದನ್ನು ರೆಫರ್ ಮಾಡಿರಿ. ಬಿಫೋರ್ ಐ ಸ್ಟಾರ್ಟ್ ಡಿಸ್ಕಸಿಂಗ್ ದಿಸ್, ನಾನು ಒಂದೇನೋ ಹೇಳ್ತೀನಿ, ಅದು ನಾ ಏನು ಹೇಳತ್ತೀನಿ ಅದು ನಿಮ್ಗೆ ಅರ್ಥ ಆಗ್ಬಿಡ್ತು ಅಂದ್ರೆ ಇದು ಕನ್ಸೆಪ್ಟ್ ಸರಳ ಅರ್ಥ ಆಗ್ಬಿಡ್ತು. ಓಕೆ, ಎರಡು ಮ್ಯಾರೇಜ್ ಆಗುವುದವು ಅನ್ಕೋರಿ ಆನ್ ಕನ್ಸಿಕ್ಯೂಟಿವ್ ಡೇಸ್. ಇವತ್ತು 21 ಇರ್ಬೋದು. 21 ಏಪ್ರಿಲಿಗೆ ಒಂದು ಮದುವೆ, 22 ಏಪ್ರಿಲಿಗೆ ಒಂದು ಮದುವೆ ಆಗೋದೈತೆ ಅಂತ ಅನ್ಕೋರಿ. ಆ್ಯಂಡ್ ಬೋತ್ ದ ಕಪಲ್ಸ್ ವಾಂಟ್ ಟು ಮ್ಯಾರಿ ಇನ್ ದ ಸೇಮ್ ಕಲ್ಯಾಣ ಮಂಟಪ. ಸೊ ದೇ ಹ್ಯಾವ್ ಬುಕ್ಡ್. 21ಗೆ ಈ ಕಪಲ್ ಬುಕ್ ಮಾಡೈತಿ, 22ಗೆ ಅವ್ರು ಬುಕ್ ಮಾಡ್ಯಾರ. ಸೊ 21ಗೆ ಒಂದು ಮದುವೆ ಐತಲ್ಲ, 22ಗೆ ಒಂದು ಮದುವೆ ಸೇಮ್ ಕಲ್ಯಾಣ ಮಂಟಪದಾಗ ಐತಿ. ಸೊ ಕಲ್ಯಾಣ ಮಂಟಪ ಅಂತೂ ಇರ್ತೈತಿ, ಎಲ್ಲಿರ್ತೈತೆ ಅಲ್ಲಿರ್ತೈತಿ. ಸೊ 21ಗೆ ಯಾರು ಬುಕ್ ಮಾಡಿದ್ರು ಅವ್ರು ಬರ್ತಾರ. ದೇ ಆಕ್ಯುಪೈ ದ ಸ್ಪೇಸ್. ಅವ್ರದ್ದೆಲ್ಲ ಏನೇನು ರಿಚುವಲ್ಸ್ ಇರ್ತಾವ ಅವು ಮುಗಿಸ್ತಾರ. ಮದುವೆ ಆಗುತ್ತೆ, ಎಲ್ಲ ಪ್ರೊಸೆಸ್ ಮುಗಿತೈತಿ. ಮಂದಿ ಬರ್ತಾರ, ಮಸ್ತ್ ಊಟ ಹೊಡಿತಾರ, ಹೋಗ್ತಾರ. ಓಕೆ, ಸಂಜೆ ಆದ ಕೂಡಲೇನ ನೆಕ್ಸ್ಟ್ ಡೇ ಯಾರ್ದು ಮದುವೆ ಇತ್ತಲ್ಲ ಅವ್ರ ರಿಲೇಟಿವ್ಸ್ ಬರ್ತಾರೆ. ಬಿಕಾಸ್ ಇವರೆಲ್ಲ ಹೋದ ಮೇಲೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡಬೇಕು, ನೆಕ್ಸ್ಟ್ ಅವ್ರಿಗೆಲ್ಲ ಸೆಟಪ್ ಮಾಡ್ಕೋಬೇಕು. ಸೊ ಇವರು ಸಂಜೆ ಆದ್ಮೇಲೆ ದೇ ಕಮ್ ಆ್ಯಂಡ್ ಲೈಕ್ ಸಮ್ ಆಫ್ ದೆಮ್ ವಿಲ್ ಬಿ ಲೈಕ್, ಓಕೆ ನಿಮ್ದು ಆತು ನೆನ್ಪು ಮಾಡ್ಕೊತಿರ್ತಾರೆ ಅವ್ರು ಬಂದರೆ. ಆತು ನೀವು ಹೋಗ್ರಿ, ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇವರು ಇನ್ನೂ ಎಮೋಷ್ನಲ್ ಇದ್ರೊಳಗಿರ್ತಾರೆ. ಇನ್ನು ಕಾರ್ ಹತ್ಬೇಕು, they have to leave, and they leave. Obviously people will be crying, and I'm not making fun of it,
ಬಟ್ ದ್ಯಾಟ್ ಹ್ಯಾಸ್ ಟು ಹ್ಯಾಪನ್ ವೆನ್ ದ್ಯಾಟ್ ಈಸ್ ಅಬೌಟ್ ಟು ಹ್ಯಾಪನ್. ಅವ್ರು ಆಲ್ರೆಡಿ ಬಂದು ಅಲ್ಲಿ ಇದು ಮಾಡ್ತಾರೆ. ಸೊ ಇವ್ರು ಹೋದ್ಮೇಲೆ ಅವ್ರು ಬಂದು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಸೆಟಪ್ ಮಾಡ್ಕೋಬೇಕು. ಸರ್ ಏನು ಹೇಳ್ತೀವಿ, ವಾಟ್ ಇಸ್ ಅ ಪಾಯಿಂಟ್? ಓಕೆ, ಇದೀಗ ನಾ ಏನು ಹೇಳಿದೆ, ಇವ್ರು ಬಂದರು, ಇವ್ರು ಮದುವೆ ಆದರು, ಹೋದರು, ಈ ಜಾಗ ಖಾಲಿ ಮಾಡಿದರು, ಮತ್ತು ಅವರು ಬಂದರು, ಅವ್ರು ಇಲ್ಲಿ ಕೂತರು, ಮದುವೆ ಆದರು, ಮತ್ತು ಜಾಗ ಖಾಲಿ ಮಾಡಿದರು, ಮತ್ತು ಇನ್ನೊಬ್ರು ಬಂದರು. ಇದು ಪ್ರೊಸೆಸ್ ನಿಮಗೆ ಸ್ವಲ್ಪ ತಲೆಯಾಗಿತ್ರ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದಂಗೆ. ಏನಾಗುತ್ತಿಲ್ಲ ಅಂದ್ರೆ ಇಲ್ಲೇ ನೀವು ನೋಡಾಕತ್ತೀರಿ, ಇದು ನಿಮ್ಗೆ ಕರೆಕ್ಟ್ ಕಾಣುವುದು ಅಂದರೆ 6A ಒಳಗಿದೆ ಡೈಗ್ರಾಮ್ ಐತಿ. ಪೇಜ್ ನಂಬರ್ ಎಷ್ಟು 6 ಇರ್ಬೇಕು. ಅಲ್ಲಿ ಐತಿ, ಅದನ್ನ ನೋಡ್ರಿ. ನಾವೇನು ಹೇಳಿದೆ, ನಮ್ಗೆ ಅಟ್ಲೀಸ್ಟ್ ಸಾಲಿಡ್ ಮತ್ತು ರಿಯಾಕ್ಟೆಂಟ್ಸ್ ಏನು ಗ್ಯಾಸಸ್. ಸೊ ಇದು ನಮ್ಮ ಕೆಟ್ಲಿಸ್ಟ್, ಸಾಲಿಡ್ ಕೆಟ್ಲಿಸ್ಟ್. ಇವು ಏನು ಅಂತ ನೀವು ವಿಚಾರ ಮಾಡ್ತಿದ್ರೆ ಅವು ಆಕ್ಟಿವ್ ಸೆಂಟರ್ಸ್ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ, ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ. ಏನಂತ ಹೇಳಿದ್ದೆ, ಒಂದು ಥಿಯೇಟರ್ನಾಗ ಸೀಟ್ಸ್, ಒಂದು ಥಿಯೇಟರ್ ಕೆಟ್ಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ಥಿಯೇಟರ್ನಾಗ ಇರೋ ಸೀಟ್ಸ್ ಆರ್ ಆಕ್ಟಿವ್ ಸೆಂಟರ್ಸ್. ಆ ಸೀಟ್ಸ್ ಜಾಸ್ತಿ ಇದ್ದಷ್ಟು ಥಿಯೇಟರ್ನವ್ರು ಜಾಸ್ತಿ ರೊಕ್ಕ ಮಾಡ್ತಾರೆ. ಹಂಗೆ ಕೆಟ್ಲಿಸ್ಟ್ ಮೇಲೆ ಆಕ್ಟಿವ್ ಸೆಂಟರ್ಸ್ ಜಾಸ್ತಿ ಇದ್ದಷ್ಟು ಅದರ ಎಫಿಷಿಯನ್ಸಿ ಜಾಸ್ತಿ ಇರ್ತೈತಿ, ಅದ್ರ ಕೆಲಸ ಅದು ಚಲೋತ್ನಾಗ ಮಾಡ್ತೈತಿ. ಇದು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವು ಆಕ್ಟಿವ್ ಸೆಂಟರ್ಸ್ ಇವೆಲ್ಲ ನೋಡ್ರಿ. ಕೆಟಲಿಸ್ಟ್ ಸರ್ಫೇಸ್ ಹ್ಯಾವಿಂಗ್ ಫ್ರೀ ವ್ಯಾಲೆನ್ಸೀಸ್ ಅಂದ್ರು ಒಂದು, ಆಕ್ಟಿವ್ ಸೆಂಟರ್ಸ್ ಅಂದ್ರು ಒಂದು. ಫ್ರೀ ವ್ಯಾಲೆನ್ಸೀಸ್ ಆರ್ ಆಕ್ಟಿವ್ ಸೆಂಟರ್ಸ್, ಅವಾಗ ಮತ್ತೆ ಇನ್ನೇನು ಅಂತಾರೆ ಪೋರ್ಸ್ ಅಂದ್ರೆ ಹೋಲ್ಸ್, ಮತ್ತು ಕ್ಯಾವಿಟೀಸ್. They are called free valencies, they are called active centers, they are called pores, they are called cavities. So more popularly they are called as active centers. It's catalyst. You reacting molecules A plus B reacting, ಆದರೆ ಇದಕ್ಕೆ ಎದ್ರದ್ದು ಮೆಕ್ಯಾನಿಸಮ್ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್ ಮೆಕ್ಯಾನಿಸಮ್. ಓಕೆ, ಹೆಟ್ರೋ ಅಂದರೆ ಯಾವುದೋ ಒಂದು ಕ್ಯಾಟಲಿಸ್ಟ್ ಯೂಸ್ ಮಾಡಕತ್ತೀರಿ ಅಂತ ಅರ್ಥ. ಕ್ಯಾಟಲಿಸ್ಟ್ ಎಲ್ಲಿ ಎದಕ್ಕೆ ಯೂಸ್ ಮಾಡ್ತೀವಿ? ರಿಯಾಕ್ಷನ್ ಆಗಬೇಕಂದ್ರೆ ಏನಿರ್ತಾವೆ, ರಿಯಾಕ್ಟೆಂಟ್ಸ್ ಇರ್ತಾವೆ, ಅವು ರಿಯಾಕ್ಟ್ ಆಗಿ ಪ್ರೊಡಕ್ಟ್ಸ್ ಕೊಡ್ತಾವೆ. ಓಕೆ, ಇವು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್. ಇವು A plus B ಅಂದ್ರೆ ಇವು ಮದುವೆ ಆಗತ್ತವೆ. A B ಇನ್ನೂ ಆಗಿಲ್ಲ, ಆಗತ್ತಾವೆ. ಇದು ಕಲ್ಯಾಣ ಮಂಟಪ ಬಂದು ಅಡ್ಸಾರ್ಪ್ಷನ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್. ಅಡ್ಸಾರ್ಪ್ಷನ್ ಅಂದ್ರೆ ಏನು? ಅಬ್ಸಾರ್ಪ್ಷನ್ ಅಲ್ಲ, ಅಡ್ಸಾರ್ಪ್ಷನ್. ಕೆಟಲಿಸ್ಟ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಬಂದು ಕೂಡ್ತಾವೆ ಕೆಟಲಿಸ್ಟ್ ಮೇಲೆ, ಅಡ್ಸಾರ್ಬ್ ಆಗ್ತಾವೆ. ದ ಅಡ್ಸಾರ್ಬೆಂಟ್, ಕೆಟಲಿಸ್ಟ್ ಇಸ್ ಅಡ್ಸಾರ್ಬೆಂಟ್, ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಆರ್ ಅಡ್ಸಾರ್ಬೇಟ್ ಮಾಲಿಕ್ಯೂಲ್ಸ್. ಸೊ ಅಲ್ಲಿ ಬಂದು ಕೂಡ್ತಾವೆ, ಅಡ್ಸಾರ್ಪ್ಷನ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್. ಕಲ್ಯಾಣ ಮಂಟಪದ ಮೇಲೆ ಬ್ರೈಡ್ ಆ್ಯಂಡ್ ಗ್ರೂಮ್ ಬಂದು ಕೂತ್ರು. ಎದಕ್ಕೆ ಕೂತ್ರು? ಮದುವೆ ಆಗ ಕೂತ್ರು. ಇಲ್ಲಿ ನೋಡ್ರಿ, ಇದಕ್ಕೆ ಆ ಡೈಗ್ರಾಮಿಗೆ ಈ ಡೈಗ್ರಾಮಿಗೆ ಕಂಪೇರ್ ಮಾಡ್ರಿ. ಇಲ್ಲಿ ನೋಡ್ರಿ, A B ಇಲ್ಲ, ಇಲ್ಲಿ A B ಅದಾವ. ಅದನ್ನ ಕಲ್ಯಾಣ ಮಂಟಪ ಖಾಲಿ ಇತ್ತು, ಇಲ್ಲಿ ಬಂದು ಕೂತ್ರಿ. ಬ್ರೈಡ್ ಆ್ಯಂಡ್ ಗ್ರೂಮ್ ಕೂತ್ರು, ನೋಡಿ ಜನ ಅದಾರ, ಬಂದು ಕೂತ್ರಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಬಂದು ಕೂತ್ಮೇಲೆ ಏನಾಗುತ್ತೆ? ರಿಚುವಲ್ಸ್ ಆಗ್ತಾವ, ಮದುವೆ ಆಗುತ್ತೆ. ಆಕರೆನ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್, ಆಕರೆನ್ಸ್ ಆಫ್ ಮ್ಯಾರೇಜ್. ಈಗ ನೋಡ್ರಿ, A ಮತ್ತು B ಸುಮ್ಮನೆ ಬಂದು ಕೂತಿದ್ರು, ಅವು ಎರಡೂ ನೋಡು ಬಾಂಡ್ ಇದ್ದಿಲ್ಲ. ದೇ ವರ್ ನಾಟ್ ಬಾಂಡೆಡ್ ಟುಗೆದರ್. ಮದುವೆ ಆದ್ಮೇಲೆ ದೇ ಗಾಟ್ ಬಾಂಡೆಡ್ ಟುಗೆದರ್. A and B, ಆಕರೆನ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅವು ನೋಡ್ರಿ, ಸರ್ಫೇಸ್ ಆಫ್ ದ ಕ್ಯಾಟಲಿಸ್ಟ್ ಮೇಲೆ ಬಂದು ಕೂತ್ವಿಲ್ಲ, ಅಡ್ಸಾರ್ಪ್ಷನ್ ಆಗ್ತದೆ. ಬಂದು ಕೂತ್ಮೇಲೆ ಏನಾಗ್ತಾವೆ? ರಿಯಾಕ್ಟ್ ಆಗ್ತಾವೆ. ಸೊ A ಮತ್ತು B ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗಿ A ಮತ್ತು B ನೋಡು ಬಾಂಡ್ ಆಗ. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ A B ಸಪ್ರೇಟ್ ಇದ್ವು. ಕೆಮಿಕಲ್ ರಿಯಾಕ್ಷನ್ ಆಮೇಲೆ A B ಸೇರಿದ್ವು, ಬಾಂಡ್ ಆಗ. ಸೊ A ಮತ್ತು B ನೋಡು ಬಾಂಡ್ ಆಗ. A ಮತ್ತು B ರಿಯಾಕ್ಟ್ ಆಗಿ AB ಫಾರ್ಮ್ ಮಾಡಿದ್ವು. A ಮತ್ತು B ರಿಯಾಕ್ಟ್ ಆಗಿ AB ಫಾರ್ಮ್ ಮಾಡಿದ್ವು. ಇದಕ್ಕೆ ನಾನು ನೋಡ್ರಿ, ಇಂಟರ್ಮೀಡಿಯೇಟ್ ಅನ್ನಿದೆ. ಈ ಇಂಟರ್ಮೀಡಿಯೇಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂದ್ರೆ ನಾನು ಲಾಸ್ಟ್ ಒಂದು ವಿಡಿಯೋದಾಗ ಹೇಳಿದ್ದೆ, ಆಕ್ಟಿವೇಶನ್ ಎನರ್ಜಿ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಆಕ್ಟಿವೇಶನ್ ಎನರ್ಜಿ ಬಗ್ಗೆ ಕೆಮಿಕಲ್ ಕೈನೆಟಿಕ್ಸ್ ಒಳಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ಅದು ಅರ್ಥ ಆದಮೇಲೆ ಇದು ಇನ್ನೊಮ್ಮೆ ಬರ್ತೀನಂತ ಈ ಪಾಯಿಂಟಿಗೆ. ಬಟ್ ಈ ಪಾಯಿಂಟಿಗೆ ಈ ಥಿಯರಿಗೆ ಭಾಳ ರಿಲೇಷನ್ ಇಲ್ಲ. ಈ ಪಾಯಿಂಟ್ನಾಗ ಅಷ್ಟೇ ಬರ್ತಿತ್ತು, ಮುಂದೆ ನಮಗೆಲ್ಲ ಅರ್ಥ ಆಗುತ್ತೆ. ಸೊ ಈ ಥಿಯರಿ ನಮ್ಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ಅದೊಂದು ಪಾಯಿಂಟ್ ಆಕ್ಟಿವೇಶನ್ ಎನರ್ಜಿ ಹೇಳಿದ ಮೇಲೆ ನಮ್ಗೆ ಹೇಳ್ತೀನಿ. ಏನದು ಪಾಯಿಂಟ್ ಅಂದ್ರೆ, ಈಗ ನೋಡ್ರಿ, ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಪ್ರೊಡಕ್ಟ್ಸ್. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಪ್ರೊಡಕ್ಟ್ಸ್ ಆಗ್ಬೇಕಂದ್ರೆ ಎರಡು ರಿಯಾಕ್ಟ್ ಆಗಿ ಪ್ರೊಡಕ್ಟ್ಸ್ ಆಗ್ತಾವೆ. ಬಟ್ ಇಲ್ಲಿ ಇನ್ನೊಂದು ಸ್ಟೆಪ್ ಇರ್ತೈತೆ. ಈ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಪ್ರೊಡಕ್ಟ್ಸ್ ಆಗ್ಬೇಕಂದ್ರೆ ರಿಯಾಕ್ಟ್ ಆಗಿ ಇಂಟರ್ಮೀಡಿಯೇಟ್ ಫಾರ್ಮ್ ಮಾಡಿ ಆ ಇಂಟರ್ಮೀಡಿಯೇಟ್ ಇನ್ ಪ್ರೊಡಕ್ಟ್ಸ್ ಬರ್ತವೆ. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಪ್ರೊಡಕ್ಟ್ಸ್
ಇವು ರಿಯಾಕ್ಟ್ ಆಗಿ ಇವು ಬರ್ತಾವೆ ಅಂತ ನಮ್ಗೆ ಗೊತ್ತಿರ್ತದೆ. ಬಟ್ ಏನಾಗುತ್ತೆ, ಇವು ರಿಯಾಕ್ಟ್ ಆಗಿ ನಡು ಒಂದಿನೋ ಮಾಡ್ತಾವೆ. ನಡು ಯಾರೋ ಇಬ್ರು ಮಾತಾಡಕತ್ತಾರ, ಇನ್ನೊಬ್ರು ಯಾರೋ ಬಂದು ನಡು ಮಾತಾಡಕತ್ತಾರ. ಎದಕ್ಕೆ ಇಂಟರ್ಮೀಡಿಯೇಟ್ ಆಗಿ ಬಂದ, ಎದಕ್ಕೆ ನಾವಿಬ್ರು ಏನೋ ಡಿಸ್ಕಷನ್ ಮಾಡೋದು, ನಿಂದೇನಪ್ಪ ನಡು. ಸೊ ಇವ ಇಂಟರ್ಮೀಡಿಯೇಟ್ ಇವ. ಸೊ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇದು ಪ್ರೊಡಕ್ಟ್ಸ್. ಸೊ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಪ್ರೊಡಕ್ಟ್ಸ್ ಆಗ್ಬೇಕಂದ್ರೆ ಅವು ಇಂಟರ್ಮೀಡಿಯೇಟ್ ಫಾರ್ಮ್ ಮಾಡಬೇಕು. ಇಂಟರ್ಮೀಡಿಯೇಟ್ ಫಾರ್ಮ್ ಮಾಡಿ ನಮ್ಮ ಪ್ರೊಡಕ್ಟ್ಸ್ ಮಾಡಬೇಕು. ಸೊ ಇದು ಇಂಟರ್ಮೀಡಿಯೇಟ್ ಅಂತ ಕನ್ಸಿಡರ್ ಮಾಡಿ. ಇದ್ರ ಬಗ್ಗೆ ದಿ ಇಂಟರ್ಮೀಡಿಯೇಟ್ ಹೆಂಗಾಯ್ತು, ಆ ಇಂಟರ್ಮೀಡಿಯೇಟ್ ಇಂದ ಪ್ರೊಡಕ್ಟ್ಸ್ ಹೆಂಗಾಯ್ತು, ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇದ್ವು, ಇಂಟರ್ಮೀಡಿಯೇಟ್ ಆಯ್ತು, ಇಂಟರ್ಮೀಡಿಯೇಟ್ ಇಂದ ಪ್ರೊಡಕ್ಟ್ಸ್ ಹೆಂಗಾಯ್ತು ಅಂತ ಆಫ್ಟರ್ ಕೆಮಿಕಲ್ ಕೈನೆಟಿಕ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಏನಾಯ್ತು, ಓಕೆ ಬ್ರೈಡ್ ಆ್ಯಂಡ್ ಗ್ರೂಮ್ ಬಂದರು, ಕಲ್ಯಾಣ ಮಂಟಪ ಕೂದ್ರು, ಮದುವೆ ಆದರೂ ಏನು ಮಾಡ್ತಾರೆ, ಹೋಗ್ತಾರೆ. ಬಿಕಾಸ್ ನಾಳೆ ಇನ್ನೊಬ್ಬರು ಮದುವೆ ಐತಿ, ಇನ್ನೊಂದು ಕಪಲ್ ಮದುವೆ ಐತಿ. ಸೊ ಅವ್ರು ಹೋಗ್ಬೇಕು. ಸೊ ನೋಡ್ರಿ, ಕಲ್ಯಾಣ ಮಂಟಪ ಮೇಲೆ ಕೂತಿದ್ರು, ಮದುವೆ ಆಯ್ತು. ನೆಕ್ಸ್ಟ್ ಡಿಸಾರ್ಪ್ಷನ್ ಆಫ್ ಪ್ರಾಡಕ್ಟ್ ಮಾಲಿಕ್ಯೂಲ್ಸ್. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಬಂದು ರಿಯಾಕ್ಟ್ ಆದವು, ಪ್ರಾಡಕ್ಟ್ ಆದವು. ಇಂಟರ್ಮೀಡಿಯೇಟ್ ಆದ್ಮೇಲೆ ಪ್ರಾಡಕ್ಟ್ ಆದವು, ಇಂಟರ್ಮೀಡಿಯೇಟ್ ಆದ್ಮೇಲೆ ಪ್ರಾಡಕ್ಟ್ ಆದವು. ಪ್ರಾಡಕ್ಟ್ ಆದಮೇಲೆ ಅವು ಏನು ಮಾಡ್ಬೇಕು, ಮದುವೆ ಆದಮೇಲೆ ಏನು ಮಾಡ್ಬೇಕು, ಅಲ್ಲಿಂದ ಹೋಗ್ಬೇಕು. ಡಿಸಾರ್ಪ್ಷನ್ ಅಂದರೆ ಅಡ್ಸಾರ್ಬೆಂಟ್ ಮೇಲೆ ಏನು ಅಡ್ಸಾರ್ಬೇಟ್ ಮಾಲಿಕ್ಯೂಲ್ಸ್ ಇರ್ತಾವೆ. ಬಟ್ ಇಸ್ ಡಿಸಾರ್ಪ್ಷನ್. ಅಡ್ಸಾರ್ಬೆಂಟ್ ಮೇಲೆ ಅಡ್ಸಾರ್ಬೇಟ್ ಮಾಲಿಕ್ಯೂಲ್ಸ್ ಏನು ಕೂತಿರ್ತಾವೆ, ಅವು ಹೋಗ್ತಾವೆ. ಡಿಸಾರ್ಪ್ ಮದುವೆ ಆದ್ಮೇಲೆ ಹೋದ್ ಮತ್ತೆ ಮನೆಗೆ. ಡಿಸಾರ್ಪ್ಷನ್ ಆಫ್ ಪ್ರಾಡಕ್ಟ್ ಮಾಲಿಕ್ಯೂಲ್ಸ್. ಇಲ್ಲಿ ನೋಡ್ರಿ, ಈ AB ಏನು ಇದಕ್ಕೆ ಅಟ್ಯಾಚ್ ಇತ್ತು, ಕಲ್ಯಾಣ ಮಂಟಪಕ್ಕೆ ಅಟ್ಯಾಚ್ ಇತ್ತು, ಅದು ಹೋತು. ಕೆಟಲಿಸ್ಟ್ ಮೇಲೆ ಪ್ರಾಡಕ್ಟ್ ಮಾಲಿಕ್ಯೂಲ್ಸ್ ಏನು ಅಟ್ಯಾಚ್ ಇದ್ವು ಅವು ಹೋದ್ವು, ಸಪ್ರೇಟ್ ಆದವು. ಪ್ರಾಡಕ್ಟ್ ಸಪ್ರೇಟ್ ಆದವು. ಇದು ಮತ್ತೆ ಖಾಲಿ ಆಯ್ತು, ಕೆಟಲಿಸ್ಟ್ ಮತ್ತೆ ಖಾಲಿ ಆಯ್ತು. ಇದ್ರ ಮೇಲೆ ಮತ್ತೆ ನಾಳೆ ಇನ್ನೊಂದು ಮದ್ವಿ ಅಂದ್ರೆ ಮತ್ತೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಬರ್ತಾವೆ, ಅಡ್ಸಾರ್ಬ್ ಆಗ್ತಾವೆ, ರಿಯಾಕ್ಟ್ ಆಗ್ತಾವೆ, ಇಂಟರ್ಮೀಡಿಯೇಟ್ ಮಾಡ್ತಾವೆ, ಇಂಟರ್ಮೀಡಿಯೇಟ್ ಮಾಡಿ ಪ್ರಾಡಕ್ಟ್ ಮಾಡ್ತಾವೆ, ಪ್ರಾಡಕ್ಟ್ ಮಾಡಿದ್ಮೇಲೆ ಅಲ್ಲಿಂದ ಹೋಗ್ತಾವೆ. ಹೋದ್ವು ಅಂದ್ರೆ ಮತ್ತೆ ಖಾಲಿ ಆಯ್ತು, ಮತ್ತೆ ಖಾಲಿ ಆಯ್ತು. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಬರ್ತಾವೆ, ಅಡ್ಸಾರ್ಪ್ಷನ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್, ಅಡ್ಸಾರ್ಬ್ ಆದವು. ಆಮೇಲೆ ಅಕರೆನ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್, ಇಂಟರ್ಮೀಡಿಯೇಟ್ ಫಾರ್ಮ್ ಆಯ್ತು, ಆಮೇಲೆ ಪ್ರಾಡಕ್ಟ್ ಫಾರ್ಮ್ ಆಯ್ತು. ಪ್ರಾಡಕ್ಟ್ ಫಾರ್ಮ್ ಅಂದರೆ ಡಿಸಾರ್ಪ್ಷನ್ ಆಫ್ ಪ್ರಾಡಕ್ಟ್ ಮಾಲಿಕ್ಯೂಲ್ಸ್. ಡಿಸಾರ್ಪ್ಷನ್ ಆಫ್ ಪ್ರಾಡಕ್ಟ್ ಮಾಲಿಕ್ಯೂಲ್ಸ್ ಹೋದ್ವು, ಅದು ಮತ್ತೆ ಖಾಲಿ ಆಯ್ತು. ಕಲ್ಯಾಣ ಮಂಟಪ ಬಂದರು, ಕೂತ್ರು, ಮದುವೆ ಆದರು, ಮದುವೆ ಆದಮೇಲೆ ಹೋದ್ರು, ಅದು ಮತ್ತೆ ಖಾಲಿ ಆಯ್ತು ಕಲ್ಯಾಣ ಮಂಟಪ, ಮತ್ತೆ ಇನ್ನೊಂದು ಕಪಲ್ ಬರ್ತದೆ. ಸೊ ದಿಸ್ ಕೀಪ್ಸ್ happening, and this itself is a mechanism of heterogeneous catalysis. So ಇಲ್ಲಿ catalyst ಏನು ಮಾಡೋದು, catalyst acts as a surface provider. catalyst is a ಕಲ್ಯಾಣ ಮಂಟಪ, it is a surface provider. ಬರ್ತಾವು, ಕೂಡ್ತಾವು, ರಿಯಾಕ್ಟ್ ಆಗ್ತಾವು, ಪ್ರೊಡಕ್ಟ್ಸ್ ಆಗ್ತಾವು, ಅದರಿಂದ ಹೋಗ್ತಾವೆ. ಸೊ ದಿಸ್ is how catalyst helps a reaction to happen quickly. ಹೆಂಗೆ ಕ್ವಿಕ್ಲಿ ಆಗ್ತು ಅನ್ನೋದ ನಮಗೆ ಇಂಟರ್ಮೀಡಿಯೇಟ್ ಇಂದ ಪ್ರಾಡಕ್ಟ್ಸ್ ಹೆಂಗಾದು, ಆಕ್ಟಿವೇಷನ್ ಎನರ್ಜಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ, ಈ ಆಕ್ಟಿವ್ ಸೆಂಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅವಾಗ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಐಡಿಯಾ ಬರ್ತದೆ. ಬಟ್ ಎಕ್ಸಾಮ್ನಾಗ ನಿಮ್ಗೆ ಮೆಕ್ಯಾನಿಸಮ್ ಆಫ್ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್ 3 ಮಾರ್ಕ್ಸಿಗೆ ಕೇಳಿದ್ರೆ ವೆರಿ ಸಿಂಪಲ್, ಈ ಡೈಗ್ರಾಮ್ ಹಾಕ್ಬೇಕು. 3 ಮಾರ್ಕ್ಸಿಗೆ ಜನರಲ್ ಇದು ಬರುತ್ತೆ ಕ್ವಶನ್. ಮೆಕ್ಯಾನಿಸಮ್ ಆಫ್ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್ ಕೇಳಿದ್ರೆ ಈ ಡೈಗ್ರಾಮ್ ಹಾಕ್ಬೇಕು, ಈ ಫ್ಲೋ ಚಾರ್ಟ್ ಹಾಕ್ಬೇಕು. ಆಮೇಲೆ ಒಂದು 4-5 ಪಾಯಿಂಟ್ ಅದಾವೆ, ಅದು ನಾನು ಓದ್ತೀನಿ. ಈಗ ನಾನು ಆಲ್ರೆಡಿ ಹೇಳಿದ್ರ ಮೇಲೆ ನಿಮ್ಗೆ ಅರ್ಥ ಇರ್ತೈತಿ. ಒನ್ಸ್ ಇಫ್ ಐ ರೀಡ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. ಸೊ ಇನ್ ದ ಎಕ್ಸಾಮ್ ಯು ಹ್ಯಾವ್ ಟು ಡ್ರಾ ದಿಸ್ ಫ್ಲೋ ಚಾರ್ಟ್ ಆ್ಯಂಡ್ ರೈಟ್ ದೋಸ್ 4-5 ಪಾಯಿಂಟ್ಸ್. ನಿಮ್ಗೆ ಫುಲ್ 3 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ರೀಡ್ ದೋಸ್ ಪಾಯಿಂಟ್ಸ್ ಫ್ರಮ್ 6A, ಪೇಜ್ ನಂಬರ್ 5 ಒಳಗೆ ಕೊಟ್ಟಾರೆ. ಮೆಕ್ಯಾನಿಸಮ್ ಆಫ್ ಹೆಟ್ರೋಜಿನಿಯಸ್ ಕ್ಯಾಟಲಿಸಿಸ್ ನೀವು ಓದಿರೋದು ನನ್ನ ಜೋಡಿ. Heterogeneous catalysis is explained using adsorption theory. The mechanism involves 5 steps. 1. Diffusion of reactants to the surface of the catalyst. Diffusion ಅಂತ ವರ್ಡ್ ಯಾಕೆ ಯೂಸ್ ಮಾಡಿದ್ರೆ ಅಂದರೆ ಗ್ಯಾಸ್ ಅಲ್ಲ, ಅವು ರಿಯಾಕ್ಟೆಂಟ್ಸ್ ಅವು ಬರ್ತಾವೆ ಸರ್ಫೇಸ್ ಆಫ್ ದ ಕ್ಯಾಟಲಿಸ್ಟಿಗೆ ಬರ್ತಾವೆ, ಕಲ್ಯಾಣ ಮಂಟಪಕ್ಕೆ ಬರ್ತಾವೆ. ಬರುವ ಗ್ಯಾಸ್ ಅಲ್ಲ ಅವು. ಸೊ ಡಿಫ್ಯೂಷನ್ ಆಫ್ ರಿಯಾಕ್ಟೆಂಟ್ಸ್ ಟು ದ ಸರ್ಫೇಸ್ ಆಫ್ ದ ಕ್ಯಾಟಲಿಸ್ಟ್ ಬಂದ್ಮೇಲೆ ಏನು ಮಾಡ್ತಾವೆ, ಅಡ್ಸಾರ್ಬ್ ಆಗ್ತಾವೆ, ಕೂಡ್ತಾವೆ. ನೆಕ್ಸ್ಟ್ ಅದೇ ಇರ್ತದೆ adsorption of reactant molecules on the surface of the catalyst. Adsorption of reactant molecules on the surface of the catalyst. Third point, occurrence of chemical reaction. ಕೂತ್ ಮೇಲೆ ಮದುವೆ ಆಗ್ತಾವೆ. Occurrence of chemical reaction on the catalyst surface through the formation of intermediate. Occurrence of chemical reaction on the catalyst surface through the formation of an intermediate. ಅಂದ್ರೆ chemical reaction ಹೆಂಗಾಗುತ್ತೆ, intermediate ಹೇಳಿದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್, ಇಂಟರ್ಮೀಡಿಯೇಟ್, ಆಮೇಲೆ ಪ್ರೊಡಕ್ಟ್ಸ್. ಇಂಟರ್ಮೀಡಿಯೇಟ್ ಆಗಿ ಪ್ರೊಡಕ್ಟ್ಸ್ ಆಗ್ತಾವೆ. ಪ್ರೊಡಕ್ಟ್ಸ್ ಆದಮೇಲೆ ಏನು ಮಾಡ್ತಾವೆ, ಹೋಗ್ತಾವೆ ಅಂತ. 4th ಪಾಯಿಂಟ್, desorption of reaction products from the surface, desorption of reaction products from the catalyst surface and thereby making the surface available again
and making the surface ಖಾಲಿ ಮಾಡೋದು, making the surface available again for more reaction to occur. in next ಮದುವೆ ಆಗಾಗ ಕಲ್ಯಾಣ ಮಂಟಪ ಖಾಲಿ ಮಾಡೋದು. Fifth point, diffusion of reactant products away from the surface. ಇಲ್ಲಿಂದ ಎದ್ಮೇಲೆ ಹೋದು ಎಲ್ಲಿಂದ, ಕಲ್ಯಾಣ ಮಂಟಪದಿಂದ ದೂರ, ಅಂದ್ರೆ ಕೆಟಲಿಸ್ಟ್ ಇಂದ ದೂರ ಹೋದು. ಡಿಫ್ಯೂಷನ್ ಆಫ್ ರಿಯಾಕ್ಷನ್ ಪ್ರಾಡಕ್ಟ್ಸ್ ಅವೇ ಫ್ರಮ್ ದ ಸರ್ಫೇಸ್. ಇನ್ನೊಂದು ಪಾಯಿಂಟ್ ಕೆಳಗೆ ಕೊಟ್ಟಾರ, ಇಷ್ಟು ಬರೆದ್ರೆ ಎಕ್ಸಾಮ್ ಸಾಕು, ಏನು ಕೊಟ್ಟಾರ ನೋಡೋದು. ದ ಥಿಯರಿ ಎಕ್ಸ್ಪ್ಲೇನ್ಸ್ ವೈ ದ ಕೆಟಲಿಸ್ಟ್ ರಿಮೈನ್ಸ್ unchanged in mass and chemical composition. The theory explains why the catalyst remains unchanged in mass and chemical composition. ಅಂದ್ರೆ ಕೆಟಲಿಸ್ಟ್ದು ಮಾಸ್, ಕೆಟಲಿಸ್ಟ್ದು ಕೆಮಿಕಲ್ ಕಂಪೋಸಿಷನ್ ಚೇಂಜ್ ಆಗಂಗಿಲ್ಲ. ಇದನ್ನ ಡೆಫಿನೇಷನ್ನಾಗೆ ಹೇಳಿದ್ದೆ ನಾನು, ಕೆಟಲಿಸ್ಟ್ ಡೆಫಿನೇಷನ್ನಾಗೆ ಹೇಳಿದ್ದೆ. ಇಲ್ಲಿ ನೋಡಿ, ಇಟ್ ಜಸ್ಟ್ ಆಕ್ಟ್ಸ್ ಆಸ್ ಅ ಸರ್ಫೇಸ್ ಪ್ರೊವೈಡರ್. ಸೊ ಅದ್ರದ್ದು ಏನು ಕೆಮಿಕಲ್ ಚೇಂಜ್ ಆಗಂಗಿಲ್ಲ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ರಿಯಾಕ್ಷನ್ and is effective even in small amounts. ಕಡಿಮೆ ಅಮೌಂಟ್ನಾಗ ಕೆಟಲಿಸ್ಟ್ ತೊಗೊಂಡ್ರು ಅದು ಎಫೆಕ್ಟಿವ್ ಇರ್ತೈತಿ ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡ ಕಲ್ಯಾಣ ಮಂಟಪ ಇದ್ರೇನ, ಸಣ್ಣ ಕಲ್ಯಾಣ ಮಂಟಪ ಇದ್ರೇನ, ಕಲ್ಯಾಣ ಮಂಟಪ ಇಸ್ ಕಲ್ಯಾಣ ಮಂಟಪ. However, it does not explain the action of catalytic promoters and catalytic poisons. ಈ ಥಿಯರಿ ನಮ್ಗೇನು ಹೇಳಂಗಿಲ್ಲ ಪ್ರಮೋಟರ್ಸ್ ಪಾಯ್ಸನ್ಸ್ ಹೆಂಗೆ ವರ್ಕ್ ಆಗ್ತಾವೆ, ಕೆಟಲಿಟಿಕ್ ಪ್ರಮೋಟರ್ಸ್ ಕೆಟಲಿಟಿಕ್ ಪಾಯ್ಸನ್ಸ್ ಹೆಂಗೆ ವರ್ಕ್ ಆಗ್ತಾವೆ ಅಂತ ಹೇಳಂಗಿಲ್ಲ ಅಂತ ಹೇಳತ್ತಾರ. ಓಕೆ, ಇಟ್ಸ್ ಓಕೆ, ಭಾಳ ರಾಕೆಟ್ ಸೈನ್ಸ್ ಇಲ್ಲ. ಪ್ರಮೋಟರ್ಸ್ ಪಾಯ್ಸನ್ಸ್ ಏನು ಮಾಡ್ತಾವೆ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಏನು ಮಾಡ್ತಾವು, ಅಟ್ಲೀಸ್ಟ್ ಸರ್ಫೇಸ್ ಒಳಗಿನ ಆಕ್ಟಿವ್ ಸೆಂಟರ್ಸ್ ಇರ್ತಾವೆ, ಅದನ್ನು ಜಾಸ್ತಿ ಮಾಡಿದ್ರೆ ಅದು ಪ್ರಮೋಟರ್. ಆಕ್ಟಿವ್ ಸೆಂಟರ್ಸ್ನ ಕಡಿಮೆ ಹೆಂಗೆ ಮಾಡ್ಬೇಕು, ಬ್ಲಾಕ್ ಮಾಡ್ಬೇಕು. ಹೋಲ್ಸ್ ಇರ್ತಾವಲ್ಲ ಅವ್ನು ಬ್ಲಾಕ್ ಮಾಡ್ಬೇಕು, ಮುಚ್ಚಿದ್ರೆ ಅದು ಪಾಯ್ಸನ್. ಇಷ್ಟ, ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಕ್ಸಾಮ್ನಾಗ ಹಿಂಗೆ ಕೇಳಿದ್ರೆ ಇವು 5 ಪಾಯಿಂಟ್ ಬರೀಬೇಕು, ಈ ಡಯಾಗ್ರಾಮ್. ದಿಸ್ ಇಸ್ ಅ ಇಂಪಾರ್ಟೆಂಟ್ ಕ್ವಶನ್, ಜನರಲಿ ಇನ್ನು ಕೇಳ್ತಾರ. ನೀವು ಎಕ್ಸಾಂಪಲ್ಸ್ ನೋಡಿರ್ತೀರಿ. ಹೆಟ್ರೋಜಿನಿಯಸ್ ಕೆಟಲಿಸ್ಟ್ ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿದ್ವಿ, ಹೋಮೋಜಿನಿಯಸ್ ಡಿಸ್ಕಸ್ ಮಾಡಿದ್ವಿ. ಹೋಮೋಜಿನಿಯಸ್ ಕೆಟಲಿಸ್ಟ್ ಒಳಗೆ ಎರಡನೇ ಎಕ್ಸಾಂಪಲ್ ನೋಡ್ರಿ. ಒಂದೇ ನೋಡ್ರಿ, SO2 + O2 use SO3 or NO. SO2 is a gas, O2 is a gas, NO is catalyst, NO is also gas. So reactants and catalysts are in same phase. So idu homogeneous. Second example note, CH3COO CH3 aqueous, H2O the HOH in brother, H2O liquid, HCl is aqueous. So reactants one liquid one aqueous, catalyst one aqueous. ಮತ್ತು ಎಲ್ಲ ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ ಸೇಮ್ ಫೇಸ್ ಆಗಲಿಲ್ಲ ಅಂತ ನೀವು ಅಂದ್ಕೊಳಕ್ತಿದ್ರ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತೆ. ನಾನು ಏನು ಹೇಳ್ತೀನಿ ಮುಂದೆ, ಲಿಕ್ವಿಡ್ ಅಕ್ವಿಯಸ್ ಸೇಮ್ ಫೇಸ್ ಅಂತನ ಕನ್ಸಿಡರ್ ಮಾಡಬೇಕು. ಈ ಕಂಟೆಕ್ಸ್ಟ್ ಒಳಗೆ ಲಿಕ್ವಿಡ್ ಮತ್ತು ಅಕ್ವಿಯಸ್ನ ಸೇಮ್ ಫೇಸ್ ಅಂತ ಕನ್ಸಿಡರ್ ಮಾಡಬೇಕು. ದೇರ್ಫೋರ್ ದಿಸ್ ಎಕ್ಸಾಂಪಲ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆಫ್ ಹೋಮೋಜಿನಿಯಸ್ ಕೆಟಲಿಸಿಸ್. ಓಕೆ, to stop here, we'll continue the next topic in the next class. Thank you.